ಕರಿ ಅಂತ ಬರ್ಸೋಣ ಅನ್ಕೊಂಡೆ, ಅದೇ ಕರಿತೈತಲ್ಲ, ನಿನ್ ಹೆಸರು ಕಾಣಿಸಲ್ಲ ಅಂತ ಸುಮ್ಮನೆ. ಶೀರಾ ಬೋರ ಹರಕೆ ನೆರವೇರಿದ್ಮೇಲೆ ಮತ್ತೆ ಇಲ್ಲಿ ಬಂದು ಅದನ್ನ ನಾವೇನು ಅನ್ಕೊಂಡಿರ್ತೀವಿ, ಮನೆ ಅಂದ್ರೆ ಮನೆದು ಒಂದು ಮೂರ್ತಿ ತಗೊಂಡು ನಾಗಪ್ಪನ ಹಿಂದೆ ಹಾಕ್ಬಿಟ್ಟು ಬರ್ಬೇಕು. ಓಪನ್ ಅಷ್ಟೇ ಹೋಯ್ತು. ಒಂದು ಕಾಲ್ ಬಂತು, ನೀವು ಬುಕ್ ಮಾಡಿರೋ ಬಸ್ಸು ಬ್ರೇಕ್ ಡೌನ್ ಆಗಿದೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್. ನನಗೂ ವಿಡಿಯೋ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಆಫೀಸ್ ಕೆಲಸ ಮನೆ ಇದ್ದೇ ಆಗೋಗಿತ್ತು, ಟೈಮೇ ಸಿಗ್ತಾ ಇರಲಿಲ್ಲ. ಒಂದು ವಿಡಿಯೋ ಶೂಟ್ ಮಾಡಿದ್ದೆ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ನೆಕ್ಸ್ಟ್ ಇವತ್ತಿನ ಪ್ಲ್ಯಾನ್ ಏನು ಅಂದರೆ, ಇವತ್ತು ನನ್ನ ತಮ್ಮನ ಬರ್ಡೇ. ಇವತ್ತು ನೈಟೇ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೀಗೆ ಹೋಗ್ಬಿಟ್ಟು ಚಿಕ್ಕದಾಗ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಅಲ್ಲಿಂದ ಧರ್ಮಸ್ಥಳ. ಸ್ಟೇ ಟ್ಯೂನ್. ಪ್ಯಾಕ್. ಇವಾಗ ನಮ್ಮಮ್ಮನ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಂಡು ಆಫ್ ಟು ಧರ್ಮಸ್ಥಳ. ಇಬ್ರಿಗೋಸ್ಕರ ಓಡಿಸ್ತಾವ್ರ. ಎಷ್ಟೊಂದು ಸ್ಟೈಲ್ ಇದೆ ಅಲ್ವಾ? ಪ್ಯಾಕೆಟಲ್ಲಿ ಬರೋದು ಹಂಪ್ಟಿ ಡಂಪ್ಟಿ ಸಮಥಿಂಗ್ ಪ್ಯಾಕೆಟ್ ಅಲ್ಲಿ. ಇದು ಹಂಪ್ಟಿ ಡಂಪ್ಟಿ ಪ್ಯಾಕೆಟ್ ನೋಡಿದ್ಯಾ? ಅದ್ರಲ್ಲಿ ಬರೋದು. ಟೊಪ್ಪಿ ಹಾಕ್ಸ್ಕೊಂತೇವೆ. ನಾನು ನೋಡ್ತೀನಿ 70 ರೂಪಾಯಿ ಎಷ್ಟು ಬರುತ್ತೆ ಅಂತ. ನೋಡಿದ್ರೆ ಇಷ್ಟೇ ಹಾಕ್ಬಿಟ್ಟು 100. ಎಂಟ್ರಾಗಿದ್ದಕ್ಕೆ ಕತ್ರಿ ಎಂಟ್ರಾಗಿದ್ದಕ್ಕೆ ಕತ್ರಿ ಬಂದು 300 ರೂಪಾಯಿ. 300 ರೂಪಾಯಿ. 300 ರೂಪಾಯಿ. ಬಟ್ ವರ್ತಿತ್ತು. ಏನು ಬರ್ತಿತ್ತೋ ನಾನು ವಾಚಿಂಗ್ ಮ್ಯಾಚ್ ಆದ್ರೆ ವಾಚಿಂಗ್ ಮ್ಯಾಚ್. ಓಕೆ, ಇವಾಗ ನೆಕ್ಸ್ಟ್ ಜಂಪ್ ಟು ನೆಕ್ಸ್ಟ್ ಕ್ಲಿಪ್. ತುಂಬಾ ಲಾಂಗ್ ಆಗುತ್ತೆ, ಶಾರ್ಟ್ ಆಗಿ ಏನಾದ್ರು ತೋರಿಸು ಮಚ್ಚ. ಈ ಸಿಂಬಲ್ ಬರ್ಸೋಣ, ಸ್ವಸ್ತಿ ಸಿಂಬಲ್ ಬರ್ಸೋಣ. ಕರೆಕ್ಟ್ ಅಲ್ಲ? ಬರ್ಡೇ ಕೇಕ್, ಬರ್ಡೇ ಬಾಯ್. ಅಮ್ಮಂಗ್ ಫೀಲ್ ನೋಡು. ಅಯ್ಯೋ ಹಾ, ಕರೆಕ್ಟ್. ಇದೊಂದು ಇರ್ತದೆ. ಏನಲ್ಲ, ಹಿಂಗ್ ಬರ್ತಾನೆ ಅಂತ ಎರಡಲ್ಲಿ ತೋರಿಸ್ತಾನೆ ಅಷ್ಟೇ. ನೆಕ್ಸ್ಟ್ ಕರಿಯ ಅಂತ ಬರ್ಸೋಣ ಅನ್ಕೊಂಡೆ. ವಿಶ್ವೇಶ್ವರ ಇವ್ರದೇ ಅನ್ಸುತ್ತೆ. ಕರಿಯ ಅಂತ ಬರ್ಸೋಣ ಅನ್ಕೊಂಡೆ, ಅದೇ ಕರಿತೈತಲ್ಲ, ನಿನ್ ಹೆಸರು ಕಾಣಿಸಲ್ಲ ಅಂತ ಸುಮ್ಮನೆ. ವೆಜಿಟೇರಿಯನ್ ಎಗ್ಲೆಸ್. Happy birthday to you, happy birthday to you, happy birthday to you ಸ್ವಸ್ತಿ, happy birthday to you. ಒಂದೇ ವಾಯ್ಸ್ ಕೇಳಿಸ್ತಾ ಇರೋದಮ್ಮ ನಿಮ್ದೆಲ್ಲಮ್ಮ. ಫುಲ್ ತಿನ್ನೋ ರಾತ್ರಿ ಅಷ್ಟರಲ್ಲಿ ಫುಲ್ ಕೇಕ್ ಕಟ್ ಮಾಡಿ ಸ್ವಸ್ತಿ ಕಟ್ ಮಾಡೋ, ನೀನು ಕಟ್, ಇದನ್ನ ಕಟ್ ಮಾಡೋ. ಹೆಂಗೆ ವೇಟ್ ಮಾಡ್ತೀನಿ. ಇಬ್ರು ಹಾಕ್ತೀನಿ. ಹ್ಯಾಪಿ ಬರ್ಡೇ. Happy birthday. ನಾನು ಸಿಂಪಲ್ ಇದೆ. ಇದು ಕಟ್ ಮಾಡ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ ಅಲ್ಲ? ಹ್ಯಾಪಿ ಬರ್ಡೇ. ಓಕೆ.
ಹೋಗು ಬೋರ್ಡ್ ಬಾ. ಎಲ್ಲ ಅಷ್ಟೊಂದು ದೊಡ್ಡದೇ ಇದ್ದಪ್ಪ ಕ್ಯೂ. ಜಾಸ್ತಿ ಇಲ್ಲ. 4:15 ರಾತ್ರಿ ಬಸ್ ಹಿಡಿದು ಸ್ವಸ್ತಿನ ಮಂಡ್ಯಕ್ಕೆ ಬಿಟ್ಟು ಬಂದು ಮಂಡ್ಯ ಕೊಡೋಕ್ಕೆ ಇವಾಗ ರೂಮ್ ಹತ್ರ ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಕ್ಯೂ ನಿಂತು ಇಲ್ಲ. ನಾನು ರೆಸ್ಟ್ ಮಾಡ್ತೀನಿ. ಆಯ್ತಲ್ಲ ಇವಾಗ ಆಯಿತು. ಸ್ನಾನ ಎಲ್ಲ ಆಗಿ ಸ್ವಸ್ತಿದು ಬೋರ್ಡ್ ಆಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಕ್ಯೂ ಎಷ್ಟಿದೆ ಅಂತ. ಹೋಗ್ಸೋ ಜಾಸ್ತಿ ಇರಬಾರ್ದು, ಬೇಗ ದರ್ಶನ ಆಗಿ ಟಿಫನ್ ಮಾಡಬೇಕು. ರಪ್ಪ ನಂಗೆ ಶಾರ್ಟ್ ಆಯಿರು ಹಂಗೆ ಶೀರ ಬೋಡ ಸರಿ ತಿರುಗ್ಬಿಡು. ಕ್ಯೂ ಕಾಂಪ್ಲೆಕ್ಸ್ ಕೂಡ ಬಿಡ್ತಾರೆ ಗೊತ್ತಾ ಆ ಥರನಾ? ಕ್ಯೂ ಕಾಂಪ್ಲೆಕ್ಸ್. ಓ, ನಾವು ಲಾಸ್ಟ್ ಸಲ ಬಂದಾಗ ಅದು ಕಟ್ತಾ ಇದ್ರು. ಇನ್ನ ನೋಡಿ, ಇದೆಲ್ಲ ಹೊಸ ಸಿಸ್ಟಮ್. ಲಾಕ್ ಮಾಡ್ತಾರೆ ಇಲ್ಲಿ. ತುಂಬ ಜನ ಇದ್ರಲ್ಲಿ ಲಾಕ್ ಮಾಡ್ತಾರೆ. ಸೊ ಇಲ್ಲೇ ವೆಯ್ಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ಕೊಂಡು ಆಮೇಲೆ ಅವ್ರು ಬಿಟ್ಟಾಗ ಹೋಗೋದು. ಆಲ್ಮೋಸ್ಟ್ 90% ದೂರ ಬಂದ್ವಿ. ಸದ್ಯ ಎಲ್ಲೂ ಲಾಕ್ ಅಂತ ಎಲ್ಲೂ ಆಗಿಲ್ಲ. ಆರಾಮ್ಸೆ ದರ್ಶನ ಆದರೆ ಸಾಕು. ಫೈನಲಿ ದರ್ಶನ ಆಯಿತು. ಬೇಗ ಆಯಿತು. ಬಿಡಲು ವ್ಯವಸ್ಥೆ ಇದೆ. ಅಲ್ಲಿ ಕೊಟ್ಟು ರಶೀದಿಯನ್ನು ಪಡೆದುಕೊಳ್ಬೇಕಾಗಿದೆಯಂತೆ. ಮನ್ಸ್ ಬೇಡ, ಚೆನ್ನಾಗ ರೈಸ್ ತರಲ್ಲ ನಿಮಗೆ ಇಲ್ಲಿ ತೊಗೊಳ್ಳೋದು. ಇದು ಸೂರ್ಯನ ದೇವಸ್ಥಾನ. ಸ್ವಸ್ತಿ ತಲೆನೇ ಕಾಣಿಸ್ತಿದೆ. ಸೂರ್ಯ ಹೊಳಿತಾವ. ಸೂರ್ಯನ ದೇವಸ್ಥಾನ ಸೂರ್ಯ ಹೊಳಿತಾವಣ. ಫಳ 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 ಅಂತ. ಇದೇನಕ್ಕೆ ಫೇಮಸ್ ಬಾಬು? ಸೂರ್ಯನ ಫೇಮಸ್ಸು, ಮತ್ತು ಇಲ್ಲಿ ಹರಕೆಗಳು ಫೇಮಸ್ಸು. ಹರಕೆ ಕಟ್ಕೊಂಡು ಹೋಗಿ ಅದೇ ನೆರವೇರಿದ್ರೆ ಇಲ್ಲಿ ಮಣ್ಣಿಂದು ಇದು ಕೊಡ್ತಾರೆ. ಕಾರು, ಮನೆ, ಮಕ್ಕಳು ಎಲ್ಲ ಥರದಕ್ಕೂ ಈ ಮಣ್ಣಿಂದ ಇದಿರುತ್ತೆ. ಹರಕೆ ನೆರವೇರಿದ್ಮೇಲೆ ಮತ್ತೆ ಇಲ್ಲಿ ಬಂದು ಅದನ್ನು ನಾವೇನು ಅಂದ್ಕೊಂಡಿರ್ತೀವಿ, ಮನೆ ಅಂದರೆ ಮನೆದು ಒಂದು ಮೂರ್ತಿ ತೊಗೊಂಡು ನಾಗಪ್ಪನ ಹಿಂದೆ ಹಾಕ್ಬಿಟ್ಟು ಬರಬೇಕು. ಯಾ ಸೊ ಈ ಜಾಗ ಏನಂದರೆ, ಏನು ಹರಕೆ ಕಟ್ಕೊಂಡಿರ್ತೀವಿ ಅದು ಈಡೇರಿದ ಮೇಲೆ ಅಲ್ಲಿ ಮಣ್ಣಿಂದ ಒಂದು ಮೂರ್ತಿ ಥರ ಕೊಡ್ತಾರೆ. ಸೊ ಅದನ್ನು ಇಲ್ಲಿ ಬಂದು ಬಿಡೋದು. ಏನು ಸಖತ್ತಾಗಿ ಪೀಸ್ಫುಲ್ ಆಗಿದೆ ಅಲ್ಲ ಜಾಗ. ನೋಡಿ, ಸುತ್ತ ಗ್ರೀನರಿ. ಒಂದು ನ್ಯಾಪು ಮುಗಿಸಿ ಕಂಡುಬಿಡೋಷ್ಟರಲ್ಲಿ ಗಂಟೆ ಚೆನ್ನಾಗಿ ಬಿದ್ಕೊಂಡಿದ್ದೆ. ಆದ್ರೂ ನಂಗೆ ಕುಂತ್ಕೊಳ್ಳೋ ಜಾಗ ಇಲ್ಲ, ಏನು ಇಲ್ಲ. ಅಲ್ಲಿ ಇದ್ದೇ ಬೇರೆ ಎಳಿತಾ ಐತೆ. ನನ್ ಕೈಯಿಂದ ಹೇಳ್ಕೊಳ್ಳೋದು ಸ್ವಲ್ಪ ಹಂಗೆ ಜಾಗ ಮಾಡ್ಕೊಂಡು ಹಂಗೆ ನನ್ನ ಮೈ ಮೇಲೆ ಬಿದ್ಬಿಡೋದು. ಸೌತನ್ ಶ್ರೀ ಮಹಾಗಣಪತಿ ದೇವಸ್ಥಾನ ಚೆನ್ನಾಗಿರುತ್ತಲ್ಲ. ಅವಲಕ್ಕಿ ಅದು ಪಂಚಾಯತ್ ಅಂತಂದ್ರೆ ಎಲ್ಲರೂ ತಿಂತಾರೆ.
ಕೂದಲು ಚೇಂಜಸ್ ಆಗ್ಬಿಡು ಓಪನ್ ಆಯ್ತಾ ಇಲ್ಲ. ಅಷ್ಟೇ ಹೋಯ್ತು. ಇಲ್ಲ ಕೂದಲು ಮ್ಯಾಟ್ರ್ ಆಗ್ತಿಲ್ಲ, ನೀನು ಈಸಿ ತಗೊಂಡಿದ್ದೀನಿ ಅದಕ್ಕೆ. ಗಂಡ ಹೆಣ್ಣ ಹೋಗೈತಲ್ಲ, ಗಂಡ ಹೆಣ್ಣ ಗೊತ್ತಾಗ್ತಾ ಇಲ್ವಂತೆ. ಮೇನ್ ಇದ್ದೇ ಗೊತ್ತಾಯ್ತಲ್ಲ, ಇನ್ನು ಅನ್ಲಾಕ್ಲಿಂದ ಮಾಡ್ಬೇಕದು. ಹೇಳುದು ಈಗ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡ್ತಾ ಇದ್ವಿ, ಒಂದು ನ್ಯಾಪ್ ತಗೊತಾ ಇದ್ವಿ. ಇವನು ನನ್ನ ತಮ್ಮ ಅಪ್ಪ ಅವರೆಲ್ಲ ಅಲ್ಲಿ ಅಯ್ಯಪ್ಪನ ಯಾವುದೇ ಅಮ್ಮ ದೇವಸ್ಥಾನ ಅದು? ಅಯ್ಯಪ್ಪನ ಯಾವುದೇ ದೇವಸ್ಥಾನ? ಅಣ್ಣಪ್ಪನ. ಅಣ್ಣಪ್ಪ ದೇವಸ್ಥಾನ ಆದಮೇಲೆ ಹೋಗಿ ಬರ್ತೀವಿ ಮೆಟ್ಲತ್ಕೊಂಡು ಅಂತ ಅಲ್ಲಿ ಹೋದ್ರು. ಅಲ್ಲಿ ಹೋದ್ರತಿದ್ದಂಗೆ ನನಗೊಂದು ಕಾಲ್ ಬಂತು, ನೀವು ಬುಕ್ ಮಾಡಿರೋ ಬಸ್ಸು ಬ್ರೇಕ್ ಡೌನ್ ಆಗಿದೆ, ಬೇರೆ ಯಾವ ಬಸ್ ಇದೆ ಅಂತ. ನೀವೆಲ್ಲಿಗೆ ಡ್ರಾಪು? ನಾನು ನವರಂಗ್ ಅಂತ ಅಂದೆ. ಅಲ್ಲಿಗೆ ಹೋಗಲ್ಲ ಬಸ್ಸು, AC ಬಸ್ ಇದೆ, ಅದು ಬಿಟ್ಟರೆ KSRTC ಇದೆ, ಅದೆರಡೂ ಎಲ್ಲಿ ನಮ್ಮ ಏರಿಯಾಗೆ ಹೋಗಲ್ಲ. ಇಲ್ಲ ಇವಾಗ 7:30ಗೆ ಬುಕ್ ಆಗಿದೆ, ಇನ್ನೊಂದು ಬಸ್ ಬುಕ್ ಮಾಡಿದ್ದೀವಿ ಸ್ಲೀಪರು. ಸೊ ಅದು 7:30ಗೆ ಇದೆ. ಸೊ ಇವಾಗಲೇ ಹೊರಟು ಬನ್ನಿ, ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ಎಲ್ಲ ಪ್ಯಾಕ್ ಮಾಡಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್ ಡೇ, ಸಿಕ್ಕಾಪಟ್ಟೆ ಕಾಲೆಲ್ಲ ನೋವ್ತಾ ಇದೆ. ಇವಾಗ ಊಟ ಮಾಡಿಕೊಂಡು ಕುಕ್ಕೆ ಹೊರಟ್ವಿ. ಸ್ಟೇ ಟ್ಯೂನ್. ಉದ್ಯೋಗ ಮೂಡಿಲ್ಲ, ತಲೆಗಿಲೆ ಎಲ್ಲ ಕೆಟ್ಟೋಗಿದೆ. ನನ್ನ ಫೋನೇ ನಾನು ರೆಕಗ್ನೈಸ್ ಮಾಡ್ತಾ ಇಲ್ಲ. ಅತ್ತೆ ಅಳಿಯ ಟ್ವಿನ್ನಿಂಗು ನನ್ನ ತಲೆ ಇದು ಹೊಸಿ ಸಕ್ಕ ಕ್ರೇಜಿಯಾಗಿ ಬರ್ತಾ ಇದೆ. ಇಂದ ವ್ಯೂ, ನೀನು ನಿನ್ ತಲೆ ಏನಂತ ಅವನೊಂದು ಬೋಳ್ತಾನೆ, ಅವನೊಂದು ಬೋಲ್ ತಲೆ ಕ್ರೇಜಿಯಾಗಿ ಬರ್ತಾ ಇದೆ. ಇಲ್ಲ ನಮ್ಮಿಂದ ಕುಮಾರ ಪರ್ವತ ಇದೆ, ಒಂದಲ್ಲ ಒಂದು ದಿವಸ ಅದು ಟ್ರೆಕ್ ಮಾಡಿ ವ್ಲಾಗ್ ಮಾಡಿ ಹಾಕೋಣ. ಎಸ್, ಇವಾಗ ಬನ್ನಿ ಕುಕ್ಕೆ ದರ್ಶನ ಮಾಡೋಣ. ಸಸಿನೇ ಫ್ರೆಂಡ್ಸ್, ಹಾಯ್ ಮಾಡು.